ಎಲ್ರಿಗೂ ನಮಸ್ಕಾರ. ಪ್ರೇಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಶ್ನೋತ್ತರಗಳನ್ನು ತಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ಮಂತ್ ಬರ್ತಕ್ಕಂತಹ TET ಪರೀಕ್ಷೆಗೆ ಪೇಪರ್ 1 ಆ್ಯಂಡ್ ಪೇಪರ್ 2 ಬರೆಯುವಂತಹ ಎಲ್ಲ TET ಅಭ್ಯರ್ಥಿಗಳಿಗೆ ಬಹಳ ಹೆಲ್ಪ್ ಆಗುತ್ತೆ. ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ಮೊದಲನೇ ಪ್ರಶ್ನೆ ನೋಡಿ, ಈ ರೀತಿ ಇದೆ. 1ನೇ ತರಗತಿಯ ಅಂತ್ಯದಲ್ಲಿ ಮಗು ಗ್ರಹಿಸಿ ಅರ್ಥೈಸಿಕೊಳ್ಳಬೇಕಾದ ಒಟ್ಟು ಪದಗಳು ಎಷ್ಟು ಅಂತ ಕೇಳಿದ್ದಾರೆ. ಅಂದರೆ 1ನೇ ಕ್ಲಾಸು ಅಂತ ಹೇಳಿದರೆ 6 ಇಯರ್ಸ್ ಇರುತ್ತೆ ಮಗುಗೆ. ಸೊ ಆ ಮಗು ಗ್ರಹಿಸಿ ಅರ್ಥೈಸ್ಕೊಳ್ಬಹುದಾಗಿರ್ತಕ್ಕಂತಹ ಒಂದು ಪದಗಳ ಸಂಖ್ಯೆ ಎಷ್ಟು ಪದಗಳನ್ನು ಅರ್ಥ ಮಾಡ್ಕೋಬಹುದು ಅಂತ ಹೇಳಿ. ಸೊ ಆಯ್ಕೆಗಳನ್ನ ನಾನು ಓದಕ್ಕೆ ಹೋಗಲ್ಲ. ಸೊ ಪಾಸ್ ಮಾಡಿ, ವಿಡಿಯೋನ ಪಾಸ್ ಮಾಡಿ ಆಯ್ಕೆಗಳನ್ನ ನೋಡಿ ಗೆಸ್ ಮಾಡಿ, ಓಕೆನಾ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದು ಸುಮಾರು 1,500 ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಎರಡನೇ ಒಂದು ಪ್ರಶ್ನೆ, ಮಕ್ಕಳ ಕಲಿಕೆ ಪ್ರಬಲಗೊಳ್ಳುವುದನ್ನು ಪ್ರತಿಪಾದಿಸುವ ನಿಯಮ ಅಥವಾ ತತ್ವ ಯಾವುದು ಅಂತ ಕೇಳಿದ್ದಾರೆ. ಮಕ್ಕಳ ಒಂದು ಕಲಿಕೆ ಬಲಗೊಳ್ಳೋದಕ್ಕೆ, ಸ್ಟ್ರಾಂಗ್ ಆಗೋದಕ್ಕೆ ಯಾವ ನಿಯಮವನ್ನು ನಾವು ಇದು ಮಾಡ್ತೀವಿ ಅಂತ ಹೇಳಿ. ಸೊ ಮೊದಲನೇದು ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ ಆ್ಯಂಡ್ ಆಪ್ಷನ್ ಡಿ. ಸರಿಯಾಗಿರುವಂತಹ ಆನ್ಸರ್ ಬಂದು ಅಭ್ಯಾಸ ನಿಯಮ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಪ್ರಾಕ್ಟೀಸ್, ಅಭ್ಯಾಸ ನಿಯಮ ಅನ್ನೋದು ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ಮೂರನೇ ಒಂದು ಪ್ರಶ್ನೆ, ಯಶಸ್ವಿ ತರಗತಿ ಪ್ರಕ್ರಿಯೆಗೆ ಸೂಕ್ತವಾದ ಚಟುವಟಿಕೆ ಹಂತಗಳ ಕ್ರಮಬದ್ಧ ಜೋಡಣೆ ಅಂತ ಕೇಳಿದ್ದಾರೆ. ಒಂದು ತರಗತಿ ಯಶಸ್ವಿ ಆಗಬೇಕು ಅಂತ ಹೇಳಿದ್ರೆ ಯಾವ ಒಂದು ಚಟುವಟಿಕೆಗಳನ್ನು ಮಾಡಿಸ್ಬೇಕು, ಸೊ ಆ ಒಂದು ಚಟುವಟಿಕೆಗಳನ್ನು ಕ್ರಮಬದ್ಧವಾಗಿ ತಿಳಿಸಿ ಅಂತ ಹೇಳಿರುವಂಥದ್ದು. ಸೊ ನೋಡಿ, ಇಲ್ಲಿ ಕಲಿಕಾ ಪೂರಕ ಹಂತ, ಕಲಿಕಾಂಶ ಹಂತ, ಅಭ್ಯಾಸ ಹಂತ, ಬಳಕೆ ಹಂತ, ಪೂರ್ವ ಸಿದ್ಧತಾ ಹಂತ, ಮೌಲ್ಯಮಾಪನ ಹಂತ ಅಂತ ಇದೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರ್ತಕ್ಕಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಬಿ, EABCDF ಅಂತ. ಸೊ ಮೊದಲು ಇ ಅಂದರೆ ಪೂರ್ವ ಸಿದ್ಧತಾ ಹಂತ ಅಂತ ಬರುತ್ತೆ, ಆಮೇಲೆ ಎ ಬಂದು ಕಲಿಕಾ ಪೂರಕ ಹಂತ, ಆಮೇಲೆ ಬಿ ಕಲಿಕಾಂಶ ಹಂತ, ಅದಾದಮೇಲೆ ಸಿ ಅಭ್ಯಾಸ ಹಂತ, ಅದಾದಮೇಲೆ ಡಿ ಬಳಕೆ ಹಂತ, ಫೈನಲ್ ಆಗಿ ಮೌಲ್ಯಮಾಪನ ಹಂತ. ಸೊ ಇದು ಇದರ ಒಂದು ಆಕ್ಟಿವಿಟೀಸ್ಗಳ ಒಂದು ಕ್ರಮಬದ್ಧ ಜೋಡಣೆ ಅಂತ ಹೇಳ್ಬೋದು. ನೆಕ್ಸ್ಟು ಮುಂದಿನ ಪ್ರಶ್ನೆ, 5ನೇ ಪ್ರಶ್ನೆ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಪ್ರಧಾನ ಉದ್ದೇಶ ಏನು ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ. ನೋಡಿ, ಮಕ್ಕಳನ್ನು ವಿವಿಧ ಆಯಾಮಗಳಲ್ಲಿ ಅರ್ಥೈಸಿಕೊಳ್ಳೋದೇನಿದೆ ಅಲ್ಲ, ಸೊ ಇದು ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಒಂದು ಪ್ರಧಾನ ಉದ್ದೇಶ ಆಗಿರುತ್ತೆ. ಸೊ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಒಂದು ಭಾಷೆಯನ್ನು ಕಲಿಯುವ ಸರಿಯಾದ ಕ್ರಮ ಯಾವುದು? ಯಾವುದೇ ಒಂದು ಭಾಷೆ ಆಗಿರ್ಬೋದು. ಸೊ ನಾವೀಗ ಕನ್ನಡವನ್ನು ಬಹಳ ಫ್ಲೂಯೆನ್ಸ್ ಆಗಿ ಮಾತಾಡ್ತೀವಿ, ಬಿಕಾಸ್ ಕನ್ನಡ ನಮ್ಮ ಒಂದು ಮದರ್ ಟಂಗ್ ಆಗಿರುತ್ತೆ, ಮಾತೃಭಾಷೆ ಆಗಿರುತ್ತೆ. ಸೊ ಇವಾಗ ಇಂಗ್ಲಿಷ್ ಆಗಿರ್ಬೋದು, ತಮಿಳ್ ಆಗಿರ್ಬೋದು, ಮಲಯಾಳಿ ಆಗಿರ್ಬೋದು, ತೆಲುಗು ಆಗಿರ್ಬೋದು. ಸೊ ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಬೇಕಾದ್ರೆ ಯಾವ ಒಂದು ಕ್ರಮವನ್ನು ನಾವು ಅನುಸರಿಸಬೇಕು ಅನ್ನೋದು ಪ್ರಶ್ನೆ ಆಗಿರುತ್ತೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ. ನೋಡಿ, ಇಲ್ಲಿ ಫಸ್ಟು ಏನು ಮಾಡಬೇಕಾಗುತ್ತೆ, ನಾವು ಆಲಿಸಬೇಕಾಗುತ್ತೆ, ಕೇಳಿಸ್ಕೊಳ್ಬೇಕಾಗುತ್ತೆ, ಅದಾದಮೇಲೆ ಮಾತಾಡೋದು, ಅದಾದಮೇಲೆ ಓದೋದು, ಆಮೇಲೆ ಬರೆಯೋದು. ಸೊ ಈ ರೀತಿ ಮಾಡೋದ್ರಿಂದ ನಾವು ಒಂದು ಭಾಷೆಯನ್ನು ಕಲಿಯೋದಕ್ಕೆ ಬಹಳ ಈಸಿ ಆಗುತ್ತೆ ಅಂತ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವೆಶ್ಚನ್, ಒಂದು ಭಾಷೆಯನ್ನು ಕಲಿಯಬೇಕಾದರೆ ಮೊದಲು ನಾವು ಏನು ಮಾಡಬೇಕು ಅಂತ ಕೇಳಿದ್ದಾರೆ. ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಬೇಕಾದ್ರೆ ಏನು ಮಾಡಬೇಕು, ಫಸ್ಟ್ ಸ್ಟೆಪ್ ಏನು ಅಂತ. ಸೊ ಇದಕ್ಕೆ ಆನ್ಸರ್ ಏನಪ್ಪ ಅಂತ ಹೇಳಿದರೆ ಆಪ್ಷನ್ ಡಿ. ನೋಡಿ, ಇಲ್ಲಿ ಭಾಷೆಯ ಧ್ವನಿಗಳನ್ನು ಗುರುತಿಸುವಂತಾಗಬೇಕು. ಯಾವುದೇ ಒಂದು ಭಾಷೆಯನ್ನು ನಾವು ಕಲಿಬೇಕು ಅಂತಂದಾಗ ಭಾಷೆಯ ಧ್ವನಿಯನ್ನು ನಾವೇನು ಮಾಡಬೇಕಾಗುತ್ತೆ, ಐಡೆಂಟಿಫೈ ಮಾಡಬೇಕಾಗತ್ತೆ. ಸೊ ಆಪ್ಷನ್ ಡಿ ಇದಕ್ಕೆ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟು 8ನೇ ಒಂದು ಪ್ರಶ್ನೆ, 3ನೇ ತರಗತಿಯ ವಿದ್ಯಾರ್ಥಿಯೊಬ್ಬ 4ನೇ ತರಗತಿಗೆ ಬಂದಾಗ ಅವನಲ್ಲಿ ಅನಿರೀಕ್ಷಿತ ಸಾಮರ್ಥ್ಯಗಳ ಕಲಿಕೆಯಾಗದಿದ್ದಲ್ಲಿ ಕೊರತೆಗಳನ್ನು ತುಂಬಲು ಮಾಡಬಹುದಾದ ಚಟುವಟಿಕೆ ಯಾವುದು ಅಂತ ಕೇಳಿದ್ರು. ಯಾವ ಆಕ್ಟಿವಿಟಿಯನ್ನು ಮಾಡಿಸಬಹುದು ಅಂತ. ಸೊ ಇದಕ್ಕೆ ಆಪ್ಷನ್ ಎ. ನೋಡಿ, ಪರಿಹಾರ ಬೋಧನೆ ಮಾಡೋದು ಇದಕ್ಕೆ ಉತ್ತಮವಾಗಿರ್ತಕ್ಕಂತಹ ಒಂದು ಮೆಥಡ್ ಆಗಿರುತ್ತೆ. ಸೊ ಆಪ್ಷನ್ ಎ, ಪರಿಹಾರ ಬೋಧನೆ ಮಾಡುವುದು ಅನ್ನೋದು ಆನ್ಸರ್. ನೆಕ್ಸ್ಟು 9ನೇ ಒಂದು ಪ್ರಶ್ನೆ, ಭಾಷಾ ಬೋಧನೆಗೆ ಉತ್ತಮ ಕಲಿಕಾ ಬೋಧನೋಪಕರಣಗಳು ಯಾವುದು ಅಂತ ಕೇಳಿದ್ದಾರೆ. ಸೊ ಭಾಷೆಯನ್ನು ಬೋಧನೆ ಮಾಡಬೇಕಾದ್ರೆ ಅಂದರೆ ಲ್ಯಾಂಗ್ವೇಜ್ ಕ್ಲಾಸಸ್ಸಲ್ಲಿ ಕಲಿಕಾ ಬೋಧನೋಪಕರಣಗಳು ಅಂದರೆ ಟೀಚಿಂಗ್ ಏಡ್ಸ್ ಯಾವ್ಯಾವುದನ್ನು ನಾವು ಬಳಸಬಹುದು ಅಂತ. ಸೊ ಇದಕ್ಕೆ ನೋಡಿ, ದೃಕ್ ಶ್ರವಣೋಪಕರಣಗಳು ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗಿರುತ್ತೆ. ಸೊ ದೃಕ್ಕುಪಕರಣಗಳನ್ನ ಮಾತ್ರ ಬಳಸೋದಕ್ಕಾಗಲ್ಲ, ಶ್ರವಣೋಪಕರಣಗಳನ್ನ ಮಾತ್ರ ನಾವು ಬಳಸೋಕ್ಕಾಗಲ್ಲ, ಚಾರ್ಟ್ಗಳಲ್ಲಿ ಅದು ಕೂಡ ಅಷ್ಟು ಯೋಗ್ಯ ಅಲ್ಲ. ಸೊ ಹಾಗಾಗಿ ದೃಕ್ ಶ್ರವಣೋಪಕರಣಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. 10ನೇ ಒಂದು ಪ್ರಶ್ನೆ,
ಉತ್ತಮ ಮಾತುಗಾರಿಕೆಯ ಪ್ರಧಾನ ಲಕ್ಷಣ ಏನು ಅಂತ ಕೇಳಿದ್ದಾರೆ. ಸೊ ಉತ್ತಮವಾಗಿ ಮಾತಾಡುವವರ ಒಂದು ಲಕ್ಷಣ ಏನಿರುತ್ತೆ ಅಂತ ಹೇಳಿಬಿಟ್ಟು, ಸೊ ಇದಕ್ಕೆ ಆಪ್ಷನ್ ಬಿ ನೋಡಿ, ಇಲ್ಲಿ ಧ್ವನಿ, ಅರ್ಥ, ಭಾವನೆಗಳು ಸಮನ್ವಯಗೊಂಡಿರಬೇಕು. ಸೊ ಇದು ಏನು ಉತ್ತಮ ಮಾತುಗಾರಿಕೆಯ ಒಂದು ಪ್ರಧಾನ ಲಕ್ಷಣ ಆಗಿರುತ್ತೆ. ಸೊ ಆಪ್ಷನ್ ಬಿ ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣ ಎಂದರೆ ಡ್ಯಾಶ್ ಅಂತ ಕೇಳಿದ್ದಾರೆ. ಏನು ಕ್ರಿಯಾತ್ಮಕ ವ್ಯಾಕರಣ ಅಂತ ಹೇಳಿದ್ರೆ, ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಅನ್ನೋದು ಆನ್ಸರ್ ಆಗುತ್ತೆ. ಸೊ ಕ್ರಿಯಾತ್ಮಕ ವ್ಯಾಕರಣ ಅಂತ ಹೇಳಿದ್ರೆ ಕಲಿಕಾ ಪ್ರಕ್ರಿಯೆಯೊಂದಿಗೆ ವ್ಯಾಕರಣವನ್ನು ಸಮ್ಮಿಳಿತಗೊಳಿಸಿ ಕಲಿಸುವುದು ಅನ್ನೋದು ಕ್ರಿಯಾತ್ಮಕ ವ್ಯಾಕರಣ ಆಗುತ್ತೆ. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಭಾಷಾ ಪ್ರಯೋಗಶಾಲೆ ಎಂದು ಇದನ್ನು ಕರೆಯುತ್ತಾರೆ. ಯಾವುದನ್ನ ಭಾಷಾ ಪ್ರಯೋಗಶಾಲೆ ಅಂತ ಹೇಳಿ ಕರೀತಾರೆ ಅಂತ. ಸೊ ಆಯ್ಕೆಗಳನ್ನ ನೋಡ್ತಾ ಇದ್ದೀರಿ. ಆಪ್ಷನ್ ಬಿ ನೋಡಿ, ಇಲ್ಲಿ ವಿದ್ಯುನ್ಮಾನ ಬೋಧನೋಪಕರಣಗಳಿಂದ ಕೂಡಿದ ಒಂದು ಕೊಠಡಿಯನ್ನ ಭಾಷಾ ಪ್ರಯೋಗಶಾಲೆ ಅಂತ ಹೇಳಿ ಕರೀತಾರೆ. ಸೊ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 13ನೇ ಒಂದು ಪ್ರಶ್ನೆ, ಮಕ್ಕಳು ಸಹಜವಾಗಿ ಭಾಷೆಯನ್ನು ಇದರ ಮೂಲಕ ಕಲಿತಾರೆ. ಸಾಮಾನ್ಯವಾಗಿ ಮಕ್ಕಳು ಯಾವುದ್ರ ಮುಖಾಂತರ ಭಾಷೆಯನ್ನು ಕಲಿತಾ ಹೋಗ್ತಾರೆ ಅಂತ. ಯಾವುದ್ರ ಮುಖಾಂತರ ಆಗಿರ್ಬೋದು? ಹಾಗಾದರೆ ಏನಿರ್ಬೋದು ಈ ಒಂದು ಪ್ರಶ್ನೆಗೆ ಉತ್ತರ? ಎಸ್, ಆಪ್ಷನ್ ಎ, ಅನುಕರಣೆಯ ಮುಖಾಂತರ. ಒಬ್ಬರು ಮಾತಾಡೋದನ್ನು ನೋಡ್ತಾರೆ, ಅದನ್ನು ಅವ್ರು ಏನು ಮಾಡ್ತಾರೆ, ಇಮಿಟೇಟ್ ಮಾಡ್ತಾರೆ, ಅನುಕರಣೆ ಮಾಡ್ತಾರೆ. ಸೊ ಅನುಕರಣೆ ಮಾಡೋ ಮುಖಾಂತರ ಸಾಮಾನ್ಯವಾಗಿ ಎಲ್ಲರೂ ಕೂಡ ಏನು ಮಾಡ್ತಾರೆ, ಭಾಷೆಯನ್ನು ಕಲಿಯುವಂಥದ್ದು. ಸೊ ಆಪ್ಷನ್ 1. ನೆಕ್ಸ್ಟು 14ನೇ ಒಂದು ಪ್ರಶ್ನೆ, ಭಾಷಾ ಬೋಧನೆಯ ಪ್ರಧಾನ ಉದ್ದೇಶ ಡ್ಯಾಶ್ ಅಂತ ಕೇಳಿದ್ದಾರೆ. ಏನು ಭಾಷಾ ಬೋಧನೆಯ ಒಂದು ಉದ್ದೇಶ? ಸೊ ಆಪ್ಷನ್ಸ್ ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಈ ಒಂದು ಪ್ರಶ್ನೆಗೆ ಆಪ್ಷನ್ ಸಿ, ಮೌಖಿಕ ಮತ್ತು ಲಿಖಿತ ಅಭಿವ್ಯಕ್ತಿ ಸಾಮರ್ಥ್ಯ ಬೆಳೆಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಪ್ರಶ್ನೆ 15ನೇ ಪ್ರಶ್ನೆ, ಕುರುಕ್ಷೇತ್ರದಲ್ಲಿ ಕೌರವರು ಪಾಂಡವರೊಡನೆ ಯುದ್ಧ ಮಾಡಿ ಸರ್ವನಾಶ ಹೊಂದಿದ್ದರು. ಗೆರೆ ಎಳೆದ ಪದದ ಅರ್ಥ ಕೊಡುವ ನುಡಿಗಟ್ಟು ಯಾವುದು ಅಂತಂದ್ರೆ, ಸರ್ವನಾಶ ಅನ್ನೋದಿಲ್ಲಿ ಗೆರೆ ಎಳೆದಿರ್ತಕ್ಕಂತಹ ಒಂದು ಪದ ಆಯ್ತಾ. ಸೊ ಇಲ್ಲಿ ಗೆರೆ ಎಳೆದ ಪದದ ಅರ್ಥ ಕೊಡ್ತಕ್ಕಂತಹ ಒಂದು ನುಡಿಗಟ್ಟು ಏನು ಅಂತ. ಸೊ ಏನಿರ್ಬೋದು ಹಾಗಾದ್ರೆ? ಆಪ್ಷನ್ ಸಿ, 7 11 ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ ಈ ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನದ ಆಶಯದಲ್ಲಿ ಮೌಲ್ಯಮಾಪನವು ಹೀಗಿರಬೇಕೆಂಬ ಅಂಶವನ್ನು ಒತ್ತಿ ಹೇಳಿದೆ ಅಂತ ಕೇಳಿದ್ದಾರೆ. ಸೊ ಇದಕ್ಕೆ ನೋಡಿ ಇಲ್ಲಿ ಆಪ್ಷನ್ 1 2 3 4 ಸರಿಯಾಗಿರುವಂತಹ ಆನ್ಸರ್ ಬಂದು ಆಪ್ಷನ್ ಡಿ, ಕಲಿಕಾ ಸಾಧನ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆ ಸಾಧಿಸಲು ಈ ರೀತಿಯ ಕಲಿಕೆಯು ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಅಂತ. ಸೊ ಇದಕ್ಕೆ ಸ್ವಯಂ ಕಲಿಕೆ, ಆಪ್ಷನ್ ಎ ಸ್ವಯಂ ಕಲಿಕೆ ಆನ್ಸರ್ ಆಗುತ್ತೆ ಆಯ್ತಾ. ಸೊ ಭಾಷಾ ಕಲಿಕೆಯಲ್ಲಿ ನೈಪುಣ್ಯತೆಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಸ್ವಯಂ ಕಲಿಕೆ ಏನಿದೆ ಸ್ಪಷ್ಟತೆ ಮತ್ತು ಪರಿಪೂರ್ಣತೆಯನ್ನು ಒದಗಿಸಬಲ್ಲದು ಅಂತ. ಸೊ ಆಪ್ಷನ್ ಎ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಭಾಷಾ ಕಲಿಕಾ ಪ್ರಕ್ರಿಯೆಯಲ್ಲಿ ಪ್ರತಿಯೊಂದು ಘಟಕಗಳನ್ನು ಅಗತ್ಯ ಸಿದ್ಧತೆಯೊಂದಿಗೆ ಈ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ. ಯಾವ ರೀತಿಯಾಗಿ ಅನುಕೂಲಿಸುವುದು ಹೆಚ್ಚು ಸೂಕ್ತ ಅಂತ ಹೇಳಿ ಕೇಳಿದ್ದಾರೆ. ಆಪ್ಷನ್ ಎ, ವೈವಿಧ್ಯ ಚಟುವಟಿಕೆಗಳ ಮೂಲಕ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ 4ನೇ ಪ್ರಶ್ನೆ, ಮಾತನಾಡುವ ಕೌಶಲ್ಯಕ್ಕೆ ಸಂಬಂಧಿಸಿದಂತೆ ಮೌಲ್ಯಮಾಪನ ಕಾರ್ಯದಲ್ಲಿ ಈ ಚಟುವಟಿಕೆಗಳು ಹೆಚ್ಚು ಪರಿಣಾಮಕಾರಿ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಮಾತಾಡ್ತಕ್ಕಂತಹ ಒಂದು ಸ್ಕಿಲ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವ್ಯಾಲ್ಯೂಯೇಷನ್ ಮಾಡ್ತಕ್ಕಂತಹ ಅಂದರೆ ಮೌಲ್ಯಮಾಪನ ಮಾಡುವಂತಹ ಒಂದು ಕಾರ್ಯದಲ್ಲಿ ಯಾವ ಒಂದು ಆಕ್ಟಿವಿಟೀಸ್ ಹೆಚ್ಚು ಎಫೆಕ್ಟಿವ್ ಆಗಿರುತ್ತೆ ಅಂತ. ಸೊ ಈ ಪ್ರಶ್ನೆಗೆ ನೋಡಿ ಇಲ್ಲಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ 4, ಆಶು ಭಾಷಣ, ಸಂದರ್ಶನ, ಚರ್ಚೆ ಮತ್ತು ಸಂಭಾಷಣೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಕಲಿಕೆ ಸ್ವಾಧೀನಗೊಳ್ಳಲು ಈ ಅಂಶಗಳು ಬಲು ಮುಖ್ಯ ಅಂತ ಕೇಳಿದ್ದಾರೆ. ಸೊ ಕಲಿಕೆಗಳು ಸ್ವಾಧೀನಗೊಳ್ಳೋದಕ್ಕೆ ಯಾವ ಅಂಶಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಬೇಕಾಗುತ್ತೆ ಅಂತ. ಸೊ ಈ ಒಂದು ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಆಪ್ಷನ್ ಎ ನೋಡಿ, ಇಲ್ಲಿ ಭಾಷಾ ಕೌಶಲ್ಯಗಳ ಗಳಿಕೆ ಮತ್ತು ಬಳಕೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಭಾಷಾ ಕಲಿಕೆಯ ಅನುಕ್ರಮಣಿಕೆ ತತ್ವದನ್ವಯ ಸರಿಯಾದ ಕಲಿಕೆಯ ರೀತಿ ಹೀಗಿರುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ ಇಲ್ಲಿ ಭಾಷಾ ಕಲಿಕೆಯ ಒಂದು ಅನುಕ್ರಮಣಿಕೆಯ ತತ್ವದ ಅಡಿಯಲ್ಲಿ ಸರಿಯಾದ ಕಲಿಕೆಯ ಒಂದು ರೀತಿ ಯಾವ ರೀತಿಯಾಗಿ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಪ್ರಶ್ನೆಗೆ ಆಯ್ಕೆಗಳು ನೋಡಿ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಏನಿರ್ಬೋದು? ಎಸ್, ಆಪ್ಷನ್ ಬಿ, ಮಾತುಗಾರಿಕೆಯ ಕೌಶಲದ ನಂತರ ಓದುವ ಕೌಶಲದ ಕಲಿಕೆ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್.
ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಭಾಷಾ ಕಲಿಕೆಯ ಆರಂಭ ಮತ್ತು ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಈ ತತ್ವಗಳಿಂದ, ಯಾವ ತತ್ವಗಳಿಂದ ಅಂತ ಕೇಳಿದರೆ, ಭಾಷಾ ಕಲಿಕೆಯ ಒಂದು ಆರಂಭ ಮತ್ತೆ ಅದು ಬಲಗೊಳ್ಳುವುದು ಅನುಕ್ರಮವಾಗಿ ಭಾಷಾ ಬೋಧನೆಯ ಯಾವ ತತ್ವಗಳಿಂದ ಅನ್ನೋದು ಪ್ರಶ್ನೆ. ಸೊ ಇದಕ್ಕೆ ಆಪ್ಷನ್ ಡಿ ನೋಡಿ, ಇಲ್ಲಿ ಅನುಕರಣೀಯ ತತ್ವ ಮತ್ತೆ ಅಭ್ಯಾಸದ ತತ್ವ ಏನಾಗುತ್ತೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಅಂತ ಹೇಳ್ಬೋದು. ಸೊ ಆಪ್ಷನ್ ಡಿ. ಮುಂದಿನ ಪ್ರಶ್ನೆ, ಭಾಷೆಯ ಮೇಲಿನ ಪ್ರಭುತ್ವ ಸಾಧನೆ ಎಂದರೆ ಮುಖ್ಯವಾಗಿ ಇವುಗಳನ್ನು ಹೊಂದುವುದೇ ಆಗಿದೆ. ಯಾವುಗಳನ್ನ ಹೊಂದೋದಾಗಿದೆ ಭಾಷೆಯ ಮೇಲಿನ ಒಂದು ಪ್ರಭುತ್ವ ಸಾಧನೆ ಅಂತ ಹೇಳಿದ್ರೆ, 8ನೇ ಪ್ರಶ್ನೆಗೆ ಆಪ್ಷನ್ ಡಿ, ಭಾಷಾ ಬಳಕೆಯ ವಿವಿಧ ಕೌಶಲ್ಯಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. 9ನೇ ಒಂದು ಪ್ರಶ್ನೆ, ಬಹುಭಾಷಾ ಮಕ್ಕಳಿರುವ ತರಗತಿಯಲ್ಲಿ ಭಾಷಾ ಶಿಕ್ಷಕ ಹೊಂದಬೇಕಾದ ಅಪೇಕ್ಷಿತ ಧೋರಣೆ ಇರಬೇಕಾದುದು ಹೀಗೆ. ಬಹುಭಾಷಾ ಮಕ್ಕಳು ಅಂತ ಹೇಳಿದ್ರೆ ಒಂದು ಕ್ಲಾಸಲ್ಲಿ ಬರೀ ಕನ್ನಡ ಮಾತಾಡೋ ಮಕ್ಕಳು ಮಾತ್ರ ಅಲ್ಲ, ಮರಾಠಿ ಆಗಿರ್ಬೋದು, ಉರ್ದು ಆಗಿರ್ಬೋದು, ಹಿಂದಿ ಆಗಿರ್ಬೋದು, ತೆಲುಗು, ತಮಿಳು, ಮಲಯಾಳಂ, ಸೊ ಈ ರೀತಿ ಬೇರೆ ಬೇರೆ ಭಾಷೆಗಳನ್ನ ಮಾತಾಡ್ತಕ್ಕಂತಹ ಮಕ್ಕಳು ಇರುವಂತಹ ಒಂದು ತರಗತಿಯಲ್ಲಿ ಭಾಷಾ ಶಿಕ್ಷಕರು, ಲ್ಯಾಂಗ್ವೇಜ್ ಟೀಚರ್ಸ್ ಹೊಂದಬೇಕಾಗಿರ್ತಕ್ಕಂತಹ ಒಂದು ಅಪೇಕ್ಷಿತ ಧೋರಣೆ ಇರಬೇಕಾದದ್ದು ಯಾವ ರೀತಿ ಅಂತ ಕೇಳಿದ್ದಾರೆ. ಸೊ ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ನೋಡಿ, ಇಲ್ಲಿ ಬಹುಭಾಷಾ ತರಗತಿಯ ಭಾಷಾ ಕಲಿಕೆ ಸಂಪನ್ಮೂಲ ಎಂದು ಭಾವಿಸುವುದು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗಿರುತ್ತೆ. ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಈ ಹೇಳಿಕೆಗಳಲ್ಲಿ ಉತ್ತಮ ಮಾತುಗಾರಿಕೆಯ ಪ್ರಮುಖ ಲಕ್ಷಣಗಳು ಯಾವುದು? ಸೊ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೊ ಮೊದಲನೇ ಹೇಳಿಕೆ, ಸ್ಪಷ್ಟವಾದ ಉಚ್ಚಾರಣೆಯೊಂದಿಗೆ ಸರಾಗವಾಗಿ ಮಾತನಾಡುವುದು. 2ನೇ ಹೇಳಿಕೆ, ಮಾತಿನ ಧಾಟಿಯಲ್ಲಿ ಏರಿಳಿತದೊಂದಿಗೆ ಮಾತನಾಡುವುದು. 3ನೇ ಒಂದು ಹೇಳಿಕೆ, ಭಾವಪೂರ್ಣವಾಗಿ ಏಕತಾನತೆಯಿಂದ ಮಾತನಾಡುವುದು. 4ನೇ ಒಂದು ಹೇಳಿಕೆ, ಅರ್ಥಪೂರ್ಣವಾಗಿ ವ್ಯಾಕರಣಬದ್ಧವಾಗಿ ಮಾತನಾಡುವುದು ಅನ್ನೋದು ಆಪ್ಷನ್ಸು. ಸೊ ಈ ಒಂದು ಆಪ್ಷನ್ಸ್ ಅಲ್ಲ, ಸ್ಟೇಟ್ಮೆಂಟ್ಸ್, ಹೇಳಿಕೆ. ಈ ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸೂಕ್ತವಾಗಿದೆ ಅಥವಾ ಕರೆಕ್ಟ್ ಆಗಿದೆ ಅನ್ನೋದನ್ನ ನಾವು ಹೇಳಬೇಕಾಗತ್ತೆ. ಸೊ ಈ ಪ್ರಶ್ನೆಗೆ ಆಪ್ಷನ್ ಎ ನೋಡಿ, ಎ, ಬಿ ಅಂಡ್ ಡಿ. ಸೊ ಇಲ್ಲಿ ಸಿ ಏನಿದೆ ಅಲ್ಲ, ಭಾವಪೂರ್ಣ ಏಕತಾನತೆಯಿಂದ ಮಾತನಾಡುವುದು, ಈ ಒಂದು ಸ್ಟೇಟ್ಮೆಂಟ್ ರಾಂಗ್. ಇನ್ನು ಉಳಿದಿರುವಂತಹ ಎಲ್ಲ ಸ್ಟೇಟ್ಮೆಂಟ್ಸ್ಗಳು ಕೂಡ ಸರಿಯಾಗಿದೆ. ಸೊ ಆಪ್ಷನ್ ಎ ಸರಿಯಾದ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ, ಭಾಷಾ ಪ್ರಯೋಗಾಲಯವು ಭಾಷಾ ಶಿಕ್ಷಣದಲ್ಲಿ ಈ ರೀತಿ ನೆರವಾಗುತ್ತದೆ. ಭಾಷಾ ಪ್ರಯೋಗಾಲಯ ಭಾಷಾ ಶಿಕ್ಷಣದಲ್ಲಿ ಯಾವ ರೀತಿಯಾಗಿ ನೆರವಾಗುತ್ತೆ, ಸಹಾಯಕ್ಕೆ ಬರುತ್ತೆ ಅನ್ನೋದು ಪ್ರಶ್ನೆ. ಸೊ ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ ನೋಡಿ, ಇಲ್ಲಿ ಸೂಕ್ತ ಅಭ್ಯಾಸಗಳ ಮೂಲಕ ಭಾಷಾ ದೋಷಗಳನ್ನು ಪರಿಹರಿಸಿಕೊಳ್ಳಲು ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಮುಂದಿನ ಒಂದು ಪ್ರಶ್ನೆ, ಓದುವ ಪರಿಹಾರಾತ್ಮಕ ಕಾರ್ಯದಲ್ಲಿ ಈ ರೀತಿಯಾದ ಪರಿಹಾರಾತ್ಮಕ ಚಟುವಟಿಕೆಯನ್ನು ನಡೆಸುವುದು ಹೆಚ್ಚು ಸೂಕ್ತ. ಯಾವ ರೀತಿಯಾಗಿರ್ತಕ್ಕಂತಹ ಒಂದು ಚಟುವಟಿಕೆಯನ್ನು ನಡೆಸುವುದು ಸೂಕ್ತ ಆಗಿದ್ರೆ, ಸೊ ಇಲ್ಲಿ ನೋಡಿ ಆಪ್ಷನ್ಸ್ ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಬಿ, ವಿಶೇಷ ತರಗತಿ ವಿಶೇಷ ಶಿಕ್ಷಕರಿಂದ ಓದುಗಾರಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗೆ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ. ಮುಂದಿನ ಒಂದು ಪ್ರಶ್ನೆ ನೋಡಿ, ಇಲ್ಲಿ 13ನೇ ಪ್ರಶ್ನೆ, ಒಬ್ಬ ಸಾಮಾನ್ಯ ವಿದ್ಯಾರ್ಥಿಯು ಪರಿಣಾಮಕಾರಿ ಕಲಿಕಾ ಪ್ರಕ್ರಿಯೆಯ ನಂತರ ಆ ಪ್ರಕ್ರಿಯೆಗೆ ಸಂಬಂಧಿಸಿದ ಸಾಮಾನ್ಯ ಅಂಶಗಳಿಗೆ ಆತ ಸಮರ್ಪಕವಾಗಿ ಪ್ರತಿಕ್ರಿಯಿಸ್ತಾ ಇಲ್ಲ ಅಂದ್ರೆ ಅದಕ್ಕೆ ಪ್ರಮುಖ ಕಾರಣ ಏನು ಅಂತ ಪ್ರಶ್ನೆ. ಓಕೆನಾ. ಸೊ ಈ ಪ್ರಶ್ನೆಗೆ ನೋಡಿ ಆಯ್ಕೆಗಳು ಈ ರೀತಿ ಕೊಟ್ಟಿದ್ದಾರೆ. ಸರಿಯಾಗಿರುವಂತಹ ಉತ್ತರ ಬಂದು ಆಪ್ಷನ್ ಸಿ, ಆತ ವಿಷಯವನ್ನು ಸರಿಯಾಗಿ ಆಲಿಸಿಲ್ಲ, ಅವನು ಹೇಳಿರ್ತಕ್ಕಂತಹ ವಿಷಯವನ್ನ ಸರಿಯಾಗಿ ಕೇಳಿಸ್ಕೊಂಡಿಲ್ಲ ಅಂತ. ಸೊ ಅದೇ ಪ್ರಮುಖ ಕಾರಣ ಆಗಿರುತ್ತೆ. ಸೊ ಆಪ್ಷನ್ ಸಿ. ಮುಂದಿನ ಒಂದು ಪ್ರಶ್ನೆ, ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಮುಖ್ಯ ಲಕ್ಷಣ ಇದಾಗಿದೆ. ಕ್ರಿಯಾತ್ಮಕ ವ್ಯಾಕರಣ ಬೋಧನೆಯ ಪ್ರಮುಖ ಒಂದು ಲಕ್ಷಣ ಏನು ಅಂತ ಕೇಳಿರೋದು. ಆಪ್ಷನ್ ಸಿ ನೋಡಿ, ಇಲ್ಲಿ ಭಾಷೆಯ ಜೊತೆಯಲ್ಲಿಯೇ ಪ್ರಯೋಗದ ಮೂಲಕ ವ್ಯಾಕರಣ ಕಲಿಕೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗುತ್ತೆ. ಸೊ ಆಪ್ಷನ್ ಸಿ. ಕೊನೆಯ ಒಂದು ಪ್ರಶ್ನೆ ನೋಡಿ, ಇಲ್ಲಿ ಒಂದು ಘಟಕದ ಕಲಿಕಾ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲಗಳು ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ನಡೆಸಬೇಕಾಗಿರುವುದು ಇವರಿಗೆ. ಯಾರಿಗೆ ಒಂದು ಘಟಕದ ಕಲಿಕೆಯ ಪ್ರಕ್ರಿಯೆಯ ನಂತರ ಭಾಷಾ ಕೌಶಲಗಳ ಪ್ರಗತಿಗೆ ಭಾಷಾ ಶಿಕ್ಷಕರು ಪರಿಹಾರ ಬೋಧನೆ ಅಂದರೆ ರೆಮಿಡಿಯಲ್ ಟೀಚಿಂಗ್ ಮತ್ತೆ ಪುನಃ ಟೀಚ್ ಮಾಡೋದು ಯಾರಿಗೆ ಮಾಡಬೇಕಾಗಿರುತ್ತೆ ಅಂತ ಪ್ರಶ್ನೆ. ಸೊ ಆಪ್ಷನ್ ಡಿ, ತರಗತಿಯ ಎಲ್ಲ ವಿದ್ಯಾರ್ಥಿಗಳಿಗೆ ಅನ್ನೋದು ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸೊ ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕನ್ನಡ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಪ್ರಮುಖ ಪ್ರಶ್ನೋತ್ತರಗಳು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.